Hello everyone, welcome back to my channel. This lecture series is dedicated to Appu sir. This is fifth video on basic English grammar. This is brief about me. I am Baswaraj T, working in central government, preparing for UPSC and KPSC from Bagalkot, Karnataka. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೌನ್ ಬಗ್ಗೆ ನೋಡಿದ್ವಿ. ಯಾವ ನೌನ್ ಅದರಲ್ಲಿ? ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ as we learned in the previous lectures, chair, books, girl, children, librarian, computer, table, library, boy, bookshelf. ಈ ರೀತಿಯಾಗಿ ಯಾವುದೇ ವಸ್ತು, ವಿಷಯ, ವ್ಯಕ್ತಿ, ಸ್ಥಳದ ಬಗ್ಗೆ ಜನರಲ್ ಆದಂತ ಹೆಸರನ್ನು ಕರಿತಿದ್ವಿಪ್ಪ ಅಂದ್ರೆ ನಾವೇನು ಕರಿತೀವಿ? ಕಾಮನ್ ನೌನ್ ಅಂತ ಕರಿತೀವಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಪ್ರಾಪರ್ ನೌನ್. ನೆಕ್ಸ್ಟ್ ವಿಲ್ ಬಿ ಸೇಯಿಂಗ್ ಎಕ್ಸಾಂಪಲ್ಸ್ ಆಫ್ ಪ್ರಾಪರ್ ನೌನ್. Thereafter, examples of proper noun in sentences. Then when to use proper noun. Common mistakes we do. How to identify proper noun in a sentence. Difference between common noun and proper noun. Frequently asked questions we'll be discussing in last. Okay. Let's begin with what is proper noun. Okay. ಪ್ರಾಪರ್ ನೌನ್ ಅಂದ್ರೆ ಏನು? ಈಗ ಸಣ್ಣದೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೇ ಫಾರ್ ಎಕ್ಸಾಂಪಲ್, ಇದೊಂದು ಬುಕ್ ಅಂತ ಇರೋಣ. ಓಕೆ, ಇದು ಬುಕ್. ಓಕೆ, ನಾರ್ಮಲ್ ಆಗಿ ನಾನು ನನ್ನ ಹತ್ತಿರ ಒಂದು ಪುಸ್ತಕವಿದೆ. ಐ ಹ್ಯಾವ್ a book. I have a book. Okay, ಇದೇನಾಯ್ತು? I have a book. Book is a common noun. ಇದು ನಾರ್ಮಲ್ ಆಗಿ ಎಲ್ಲ ಪುಸ್ತಕಗಳಿಗೆ ನಾವು ಬುಕ್ ಅಂತ ಕರಿತೀವಿ. ಅದಕ್ಕೆ ಬುಕ್ ಇಸ್ ಅ ಕಾಮನ್ ನೌನ್. ಇಫ್ ಐ ಸೇ ರಾಮಾಯಣ ಬುಕ್, ಅದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಹ್ಯಾವ್ ರಾಮಾಯಣ ಬುಕ್ ಅಂದಾಗ ಈ ಪುಸ್ತಕ, ರಾಮಾಯಣ ಪುಸ್ತಕ ಅನ್ನೋದು ಟೋಟಲ್ ಏನಾಗಿರ್ತದೆ? ರಾಮಾಯಣ ಪುಸ್ತಕ ಅನ್ನೋ ಟೋಟಲ್ ಏನಾಗ್ತದೆ? ಪ್ರಾಪರ್ ನೌನ್ ಅಂತ. ಗಾಟ್ ಇಟ್? ಇಫ್ ಐ ಸೇ ವ್ಯಕ್ತಿಯ ಬಂದಾಗ, ಅಂದ್ರೆ ವ್ಯಕ್ತಿ ಬಗ್ಗೆ ಬಂದಾಗ, ಈಗ ನಾನು ಬಾಯ್ ಅಂತೀನಿ, ಇದೇನು ಕಾಮನ್ ನೌನ್. ಅದು ನಾನು ಸ್ಪೆಸಿಫಿಕ್ ಆಗಿ ಆ ವ್ಯಕ್ತಿ ಹೆಸರು ಆದಿತ್ಯ ಅಂತ ಕರಿತೀನಿ, ಅವಾಗ ಏನಾಗುತ್ತೆ? ಪ್ರಾಪರ್ ನೌನ್ ಅಂತ. ಅದ್ರ ಪ್ಲೇಸ್ ಬಗ್ಗೆ ಬಂದಾಗ, ಯಾವುದೋ ಒಂದು ಸ್ಥಳದ ಬಗ್ಗೆ ನಾವು ಹೇಳುವಾಗ, ಊರು ಬರೀ ಯಾವುದೋ ಒಂದು ಟೌನ್ ಅಂತೀನಿ ಅಂತ ತಿಳ್ಕೊಳ್ಬ. ಟೌನ್ ಅನ್ನೋದೇನಂದ್ರೆ ಕಾಮನ್, ಯಾವುದೋ ಒಂದು ಟೌನ್ ಕಾಮನ್. ಬಟ್ ಇಫ್ ಐ ಸೇ ಸ್ಪೆಸಿಫಿಕಲಿ ಬಾಗಲ್ಕೋಟ್, ದೆನ್ ಇಟ್ ಈಸ್ ಅ ಪ್ರಾಪರ್ ನೌನ್. ಆಬ್ಜೆಕ್ಟ್ ಅಂತ ಬಂದಾಗ, ಈಗ ಒಂದು ಪೆನ್ಸಿಲ್, ಯಾವುದೋ ಒಂದು ಪೆನ್ಸಿಲ್ ಯೂಸ್ ಮಾಡ್ತೀವಿ, ನಾರ್ಮಲ್ ಆಗಿ ಪೆನ್ಸಿಲ್ ಅಂತ ಕರಿತೀವಿ ನಾವು, ಏನದು? ಕಾಮನ್ ನೌನ್. ಅದೇ ನಾನು ನಟರಾಜ್ ಪೆನ್ಸಿಲ್ ಅಂದಪ್ಪ ಅಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಪ್ರಾಪರ್ ನೌನ್ ಅಂತ ಕರಿತೀವಿ. ಅನಿಮಲ್, ನಾರ್ಮಲ್ ಆಗಿ ಡಾಗ್, ಕ್ಯಾಟ್, ಇವೆಲ್ಲ ಕಾಮನ್ ನೌನ್. ನಾನೊಂದು ಡಾಗಿಗೆ ಒಂದು ಹೆಸರಿಟ್ಟಿದ್ನಪ್ಪ ಅಂದ್ರೆ ಜಿಮ್ಮಿ ಅಂತ ಹೆಸರಿಟ್ಟಿದ್ದು, ಅದಕ್ಕೆ ನಾವು ಕರಿತೀವಿ ಪ್ರಾಪರ್ ನೌನ್. ಈ ರೀತಿಯಾಗಿ ಡೆಫಿನಿಷನ್ ಬರ್ಕೊಟ್ರಿ. ಪ್ರಾಪರ್ ನೌನ್ಸ್ ಆರ್ ದಿ ವರ್ಡ್ಸ್ which are used to specify the name of people, places, objects or animals. I repeat, proper nouns are the words which are used to specify the name of people, places, objects or animals. Okay, proper noun ಯಾವಾಗಲೂ ಫಸ್ಟ್ ಲೆಟರ್ ವಿಲ್ ಬಿ ಕ್ಯಾಪಿಟಲೈಸ್ಡ್. ನಾನು ನೋಡ್ರಿ ಇಲ್ಲಿ ಬರೀಬೇಕಾದ್ರೆ ಯಾವಾಗಲೂ ಫಸ್ಟ್ ಲೆಟರ್ ಈಸ್ ಕ್ಯಾಪಿಟಲೈಸ್ಡ್. ಓಕೆ, ಕಾಮನ್ ನೌನ್ ಅಲ್ಲಿ ಕ್ಯಾಪಿಟಲ್ ಇರಲ್ಲ ನೋಡ್ರಿ.
It is always capitalized in English as it is specialized in unique. For example, ಬಾಗಲಕೋಟಲ್ಲಿ ಬಿ ಕ್ಯಾಪಿಟಲ್, ರತನ್ ಟಾಟಾದಲ್ಲಿ ಆರ್ ಕ್ಯಾಪಿಟಲ್. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಾಪರ್ ನೌನ್ ಬರೀಬೇಕಂದ್ರೆ ಫಸ್ಟ್ ಲೆಟರ್ ನಾವು ಏನು ಮಾಡ್ತೀವಿ, ಕ್ಯಾಪಿಟಲ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಸ್ಗಳನ್ನ ನೋಡೋಣ ಒನ್ ಬೈ ಒನ್. ಓಕೆ, ಫಸ್ಟ್ ವಿಲ್ ಬಿ ಸಿ ಪೀಪಲ್ ಬಗ್ಗೆ ಹೇಳ್ಬೇಕಾದ್ರೆ ಎಕ್ಸಾಂಪಲ್ಸ್ ಏನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮದರ್ ತೆರೇಸಾ, ಓಕೆ, ಮದರ್ ತೆರೇಸಾ, ರತನ್ ಟಾಟಾ ಸರ್. ಈ ರೀತಿಯಾಗಿ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವೇನು ಕರಿತೀವಿ, ಪ್ರಾಪರ್ ನೌನ್ ಆಫ್ ಪೀಪಲ್ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಪ್ಲೇಸಸ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಕರಿತೀವಿ ನೋಡಿ. ಪ್ಲೇಸಸ್ ಹೇಳ್ಬೇಕಂದ್ರೆ ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಸಿಟಿ ಅಥವಾ ಟೌನ್ ಅಂದ್ರೆ ಅದು ಕಾಮನ್ ನೌನ್ ಆಗ್ತದೆ. ಸ್ಪೆಸಿಫಿಕ್ ಆಗಿ ನಾವು ಲಂಡನ್ ಬಗ್ಗೆ ಮಾತಾಡ್ತಿದ್ದಪ್ಪ ಅಂದ್ರೆ ಅದಕ್ಕೆ ನಂತರ ಪ್ರಾಪರ್ ನೌನ್ ಅಂತಾರೆ. ಓಕೆ, ಅದೇ ರೀತಿ ಯಾವುದೇ ಒಂದು ಸ್ಕೂಲ್ ಬಗ್ಗೆ ಮಾತಾಡ್ತಿದ್ದಪ್ಪ ಅಂದ್ರೆ ಅದಕ್ಕೆ ನಂತರ ಕಾಮನ್ ನೌನ್ ಅಂತಾರೆ. ಅದೇ ನಾನು ಸ್ಪೆಸಿಫಿಕ್ ಆಗಿ ವ್ಯಾಸ್ ವರ್ಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದ್ದಂದ್ರೆ ಅದೇನಂತ ಪ್ರಾಪರ್ ನೌನ್ ಆಗ್ತದೆ. ಯಾವುದೇ ಒಂದು ಪಾರ್ಕ್ ಬಗ್ಗೆ ಮಾತಾಡ್ತಿದ್ನಪ್ಪ, ನಾರ್ಮಲ್ ಆಗಿ ಒಂದು ಪಾರ್ಕ್ ಅಂತ ಅದು ಕಾಮನ್ ನೌನ್. ಬಟ್ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ಅಂತಂದ್ರೆ ಅದು ಪ್ರಾಪರ್ ನೌನ್. ಯಾವುದೇ ಒಂದು ಸಿಟಿ ಬಗ್ಗೆ ಹೇಳ್ತಿದ್ನಿ ಅಂದ್ರೆ ಕಾಮನ್ ನೌನ್. ಬಟ್ ಪರ್ಟಿಕ್ಯುಲರ್ ಬಾಗಲಕೋಟ್ ಸಿಟಿ ಬಗ್ಗೆ ನಾನು ಮಾತಾಡ್ತಿದ್ನಿ ಅಂದ್ರೆ ಅದಕ್ಕೆ ಅಂದ್ರೆ ಪ್ರಾಪರ್ ನೌನ್ ಅಂತ ಕರೀತಾರೆ. ಓಕೆ, ಆಬ್ಜೆಕ್ಟ್ಸ್ ಅಥವಾ ಥಿಂಗ್ ಬಗ್ಗೆ ಎಕ್ಸಾಂಪಲ್ಸ್ ಇಲ್ಲ. ಈಗ ಎಲ್ಲರೂ ಪೆನ್ಸಿಲ್ ಯೂಸ್ ಮಾಡ್ತೀವಿ. ನಾವು ಬರೀ ಐ ಹ್ಯಾವ್ ಅ ಪೆನ್ಸಿಲ್, ನಾ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನನ್ನ ಹತ್ರ ಒಂದು ಪೆನ್ಸಿಲ್ ಐತಿ, ಅದಕ್ಕೆ ನಾನು ಪೆನ್ಸಿಲ್ ಈಸ್ ಅ ಕಾಮನ್ ನೌನ್. ಇಫ್ ಐ ಸೇ ಐ ಹ್ಯಾವ್ ನಟರಾಜ್ ಪೆನ್ಸಿಲ್, ನಟರಾಜ್ ಪೆನ್ಸಿಲ್, then it is proper noun. If I say paint, ನನ್ನ ಹತ್ರ ಒಂದು ಪೇಂಟ್ ಐತಪ್ಪ, ಯಾವ್ದೈತೆ ಗೊತ್ತಿಲ್ಲ ಬಟ್ ಪೇಂಟ್ ಐತೆ, ಅದಕ್ಕೆ ನಾವು ಹೇಳ್ತೀವಿ ಇಟ್ಸ್ ಅ ಕಾಮನ್ ನೌನ್. ಇಫ್ ಐ ಸೇ ಸ್ಪೆಸಿಫಿಕಲಿ ಐ ಹ್ಯಾವ್ ಅ ಮೊನಾಲಿಸಾ ಪೇಂಟ್ ವಿತ್ ಮೀ ಅಂದಾಗ ಇದೇನಾಗ್ತದೆ, ಪ್ರಾಪರ್ ನೌನ್ ಆಗ್ತದೆ. ಓಕೆ, ಅದೇ ರೀತಿಯಾಗಿ ಯಾವುದೇ ಒಂದು ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಕಾಮನ್ ಆಗಿ ಯಾವುದೇ ಒಂದು ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ತಿದ್ವಿ ಅದೇನು ಕಾಮನ್ ನೌನ್. But if I specifically speak about Dr. B.R. Ambedkar statue of social justice ಬಗ್ಗೆ ಮಾತಾಡ್ತಿದ್ದಪ್ಪ ಅಂದ್ರೆ ಏನಾಗ್ತದೆ, ಪ್ರಾಪರ್ ನೌನ್ ಆಗ್ತದೆ. ದೆನ್ ನಾರ್ಮಲ್ ಯಾವುದೇ ಒಂದು ವಾಲ್ ಅಂದ್ರೆ ಅದು ಕಾಮನ್ ನೌನ್. ಬಟ್ ಗ್ರೇಟ್ ವಾಲ್ ಆಫ್ ಚೈನಾ ಅಂದ್ರೆ ಅದೇನಾಗುತ್ತೆ, ಪ್ರಾಪರ್ ನೌನ್ ಆಗ್ತದೆ. ಓಕೆ, ದೆನ್ ಎನಿಮಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾರ್ಮಲ್ ಆಗಿ ನಾವೇನು ಕರಿತೀವಿ, ಎಲಿಫೆಂಟ್ ಅಂತ ಕರಿತೀವಿ, ಡಾಗ್, ಕ್ಯಾಟ್, ಇವೆಲ್ಲನೂ ಕಾಮನ್ ನೌನ್ಸ್. ಅದೇ ರೀತಿಯಾಗಿ ಈಗ ನಾವು ಎಲಿಫೆಂಟ್ ಅನ್ನ ದಸರಾದಲ್ಲಿ ಬಳಸುವಂತ ಎಲಿಫೆಂಟ್, ಅರ್ಜುನ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಅರ್ಜುನ ಎಲಿಫೆಂಟ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಪ್ರಾಪರ್ ನೌನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಡಾಗ್ ಬಗ್ಗೆ ಮಾತಾಡುವಾಗ ಅದು ಪರ್ಟಿಕ್ಯುಲರ್ ಹೆಸರು ತಗೊಂಡು ಮಾತಾಡ್ತಿದ್ವಿಪ್ಪ, ಜಿಮ್ಮಿ ಅಂತ ಮಾತಾಡ್ತಿದ್ವಿಪ್ಪ ಅಂದ್ರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಅದೇ ರೀತಿ ಟಾಮ್ ಅಂಡ್ ಜೆರಿ, ಎಲ್ಲಿ ಟಾಮ್ ಬಗ್ಗೆ ಮಾತಾಡಿದ್ವಿ, ಅದೊಂದು ಪ್ರಾಣಿ ಬಟ್ ಅದನ್ನ ನಾವು ಸ್ಪೆಸಿಫಿಕ್ ಹೆಸರಿದ್ರೆ ಕರಿತಿದ್ದಪ್ಪ ಅಂದ್ರೆ ನಾವು ಅದಕ್ಕೆ ಹೇಳ್ತೀವಿ ಪ್ರಾಪರ್ ನೌನ್ ಅಂತ ಕರಿತೀವಿ. ಓಕೆ, ಅದೇ ರೀತಿಯಾಗಿ ಎಕ್ಸಾಂಪಲ್ಸ್ ಆಫ್ ಪ್ರಾಪರ್ ನೌನ್ ಇನ್ ಸೆಂಟೆನ್ಸ್ ನೋಡೋಣ. ಓಕೆ, ಫಸ್ಟ್ ಸೆಂಟೆನ್ಸ್ ಓದ್ತೀವಿ ನೋಡ್ರಿ. ರಾಮ್ ಅಂಡ್ ಗೀತಾ ವಿಸಿಟೆಡ್ ತಾಜ್ ಮಹಲ್ ಡ್ಯೂರಿಂಗ್ ದೇ ಟ್ರಿಪ್ ಟು ಆಗ್ರಾ. ಜಸ್ಟ್ ಸೆಂಟೆನ್ಸ್ ಓದ್ರಿ, ನೀವು ಮಾರ್ಕ್ ಮಾಡ್ರಿ ಯಾವ್ದು ನಿಮ್ಗೆ ಪ್ರಾಪರ್ ನೌನ್ ಅನಿಸುತ್ತೆ ಅದನ್ನ ಮಾರ್ಕ್ ಮಾಡ್ರಿ. ಈಗ ನಾನು ಹೇಳಿದ್ಮೇಲೆ ಅದನ್ನು ಕಂಪೇರ್ ಮಾಡ್ರಿ. ಓಕೆ, ರಾಮ್ ಅಂಡ್ ಗೀತಾ ವಿಸಿಟೆಡ್ ತಾಜ್ ಮಹಲ್ ಡ್ಯೂರಿಂಗ್ ದೇ ಟ್ರಿಪ್ ಟು ಆಗ್ರಾ. ಇಲ್ಲಿ ರಾಮ್ ಅನ್ನೋದು ಹೇಳಿದ ಒಬ್ಬ ವ್ಯಕ್ತಿಯ ಹೆಸರು, ಅದ್ರ ಬಗ್ಗೆ ನಾನು ಬಾಯ್ ಅಂತ ಕೊಟ್ಟಿದ್ದೀನಿ ಅಂದ್ರೆ ಅದ್ರೇನಕ್ಕಿತ್ತು, ಕಾಮನ್ ನೌನ್ ಆಗಿತ್ತು. ಬಟ್ ಇಲ್ಲಿ ರಾಮ್ ಅಂತ ಒಬ್ಬ ವ್ಯಕ್ತಿ ಹೆಸರು ಕೊಟ್ಟರು, ಅದಕ್ಕೆ ಇದೇನು ಪ್ರಾಪರ್ ನೌನ್. ನೆಕ್ಸ್ಟ್ ಗೀತಾ ಒಬ್ಬ ವ್ಯಕ್ತಿ ಅವ್ರ ಹೆಸರು ಕೊಟ್ಟರು, ಅದಕ್ಕಿದೇನು ಪ್ರಾಪರ್ ನೌನ್. ವಿಸಿಟೆಡ್ ತಾಜ್ ಮಹಲ್, ಯಾವುದೋ ಒಂದು ಪ್ಲೇಸ್ ಕಾಮನ್ ಪ್ಲೇಸ್ ಅಂತ ಕೊಟ್ಟಿಲ್ಲ, ಸ್ಪೆಸಿಫಿಕ್ ತಾಜ್ ಮಹಲ್ ಅಂತ ಕೊಟ್ಟರು, ಅದಕ್ಕಿದೇನು ಪ್ರಾಪರ್ ನೌನ್. ಓಕೆ, ಪ್ರಾಪರ್ ನೌನ್. ಓಕೆ, ಡ್ಯೂರಿಂಗ್ ದಿ ಟ್ರಿಪ್ ಟು ಆಗ್ರಾ, ಯಾವುದೇ ಟೌನ್ ಅಂತ ಕೊಟ್ಟಿಲ್ಲ, ಆಗ್ರಾ ಅಂತ ಕೊಟ್ಟರು, ಆಗ್ರಾ ಇಸ್ ಎ ನೇಮ್ ಆಫ್ ಪ್ಲೇಸ್, ಅದಕ್ಕಿದೇನಿದೆ ಪ್ರಾಪರ್ ನೌನ್.
ಈ ರೀತಿಯಾಗಿ ನೀವು ಸೆಂಟೆನ್ಸ್ ಅಲ್ಲಿ ಪ್ರಾಪರ್ ನೌನ್ ಅನ್ನು ಕಂಡುಹಿಡಿಯೋದು ಕೂಡ ಕಲಿಬೇಕು. ಓಕೆ, ನೆಕ್ಸ್ಟ್, ಟಾಟಾ ಮೋಟರ್ಸ್ ಎಕ್ಸ್ ಚೇರ್ಮನ್ ಶ್ರೀ ರತನ್ ಟಾಟಾ ಎಕ್ಸ್ಪೈರ್ಡ್ ಆನ್ 9th October 24. ಇದರಲ್ಲಿ ಪ್ರಾಪರ್ ನೌನ್ ಅನ್ನ ನೀವು ಒಂದು ಸೆಂಟೆನ್ಸ್ ಬರೆದು ನೀವು ಬರೆದು ನೋಡಿ, ಆಮೇಲೆ ಅಂಡರ್ಲೈನ್ ಮಾಡ್ರಿ ಯಾವ್ದು ಪ್ರಾಪರ್ ನೌನ್ ಅನ್ನೋದು. ಆಮೇಲೆ ನಾನು ಪ್ರಾಪರ್ ನೌನ್ ಮಾರ್ಕ್ ಮಾಡಿದ್ಮೇಲೆ ಅದು ಕಂಪೇರ್ ಮಾಡ್ರಿ. ಓಕೆ, ಈಗ ನೋಡಿ, ಟಾಟಾ ಮೋಟರ್ಸ್ ಅನ್ನೋದು ಕಂಪ್ನಿ ನೇಮ್, ಅದಕ್ಕೆ ಏನಿದೆ ಪ್ರಾಪರ್ ನೌನ್. ಏನಿದೆ ಪ್ರಾಪರ್ ನೌನ್. ಓಕೆ, ನೆಕ್ಸ್ಟ್, ಶ್ರೀ ರತನ್ ಟಾಟಾ ಅನ್ನೋದಿಲ್ಲ, ದಿಸ್ ಇಸ್ ಆಲ್ಸೋ ಪ್ರಾಪರ್ ನೌನ್. ಓಕೆ, ನೆಕ್ಸ್ಟ್, Mount Everest is highest peak in the world located in Himalayas. ನೋಡಿ, ಇದರಲ್ಲಿ ಮೌಂಟ್ ಎವರೆಸ್ಟ್ ಅನ್ನೋದು ನೇಮ್ ಆಫ್ ಅ ಪೀಕ್, ಅದಕ್ಕೇನಿದೆ ಪ್ರಾಪರ್ ನೌನ್. ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಯು ಕ್ಯಾನ್ ಆಲ್ಸೋ ಐಡೆಂಟಿಫೈ. ನಾನು ಫಸ್ಟ್ ಲೆಟರ್ನ ನೋಡಿ ಕ್ಯಾಪಿಟಲ್ ಮಾಡಿದೀನಿ. ನೋಡಿ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ಓಕೆ, in the world located in Himalayas ಅನ್ನೋದ್ರಿಂದ ಇದು ಕೂಡ ಪ್ರಾಪರ್ ನೌನ್ ನೋಡಿ. ಓಕೆ, ನೆಕ್ಸ್ಟ್, ಗ್ರೇಟ್ ವಾಲ್ ಆಫ್ ಚೈನಾ ಈಸ್ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್. ಇದರಲ್ಲಿ ಯಾವ್ದು ಪ್ರಾಪರ್ ನೌನ್ ನೋಡಿ, ಟ್ರೈ ಮಾಡ್ರಿ. ಓಕೆ, ದಿಸ್ ಗ್ರೇಟ್ ವಾಲ್ ಆಫ್ ಚೈನಾ ಈಸ್ ದಿ ಪ್ರಾಪರ್ ನೌನ್. ಗ್ರೇಟ್ ವಾಲ್ ಆಫ್ ಚೈನಾ ಈಸ್ ದಿ ಪ್ರಾಪರ್ ನೌನ್. ಓಕೆ, ಮತ್ತೆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್. ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಇಕ್ವಾಲಿಟಿ ಅನ್ನೋದೇನಿದೆ ಪ್ರಾಪರ್ ನೌನ್. ಹೈದರಾಬಾದ್ ಅನ್ನೋದು ಕೂಡ ಪ್ಲೇಸ್, ನೇಮ್ ಪ್ಲೇಸ್ ಇದು, ನೇಮ್ ಆಫ್ ಪ್ಲೇಸ್ ಇದು ಪ್ರಾಪರ್ ನೌನ್. ಓಕೆ, ನೆಕ್ಸ್ಟ್, ಬಾದಾಮಿ ಕೇವ್ಸ್ ಆರ್ ಲೊಕೇಟೆಡ್ ಇನ್ ಬಾಗಲಕೋಟ್ ಡಿಸ್ಟ್ರಿಕ್ಟ್. ನಾವೇನು ಹೇಳ್ತೀವಿ, ಬಾದಾಮಿ ಕೇವ್ಸ್ ಅನ್ನೋದು ಪ್ರಾಪರ್ ನೌನ್, ಲೊಕೇಟೆಡ್ ಇನ್ ಬಾಗಲಕೋಟ್. ಓಕೆ, ಇದು ಕೂಡ ಪ್ರಾಪರ್ ನೌನ್. ಈ ರೀತಿಯಾಗಿ ನೀವು ಸೆಂಟೆನ್ಸ್ ಅಲ್ಲಿ ಪ್ರಾಪರ್ ನೌನ್ ಕಂಡುಹಿಡಿಯೋದನ್ನು ಕೂಡ ಕಲಿಬೇಕು. ಓಕೆ, ನೆಕ್ಸ್ಟ್, ವೆನ್ ಟು ಯೂಸ್ ಪ್ರಾಪರ್ ನೌನ್. ಓಕೆ, ಯಾವಾಗ ಯೂಸ್ ಮಾಡ್ತೀವಪ್ಪ? We use proper nouns when we have to refer to a specific individuals, like ಅಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಕ್ಲಾಸ್ ರೂಮ್ ಅಂತ ತಿಳ್ಕೊರಿ. ಇಲ್ಲಿ ಬೇರೆ 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 ಮಕ್ಕಳು ಕುಂತಾರೆ, ಇಲ್ಲಿ ಹುಡುಗರು, ಇವ್ರಿಗೇನಂದ್ವಿ ಬಾಯ್ಸ್. ಓಕೆ, ನಾನು ಸ್ಪೆಸಿಫಿಕ್ ಆಗಿ ಇಲ್ಲಿ ಕುಂತಂತ ವ್ಯಕ್ತಿನ ಕರಿಬೇಕು. ಫಾರ್ ಎಕ್ಸಾಂಪಲ್ ಅವನ ಹೆಸರು XYZ. ನಾ ಈ ವ್ಯಕ್ತಿನ ಕರಿಬೇಕಂದ್ರೆ ಹುಡುಗರು ಅಂದ್ರೆ ಕೇಳ್ತಾರಲಿಲ್ಲ, ನಾನು ಆ ಪರ್ಟಿಕ್ಯುಲರ್ ಆ ವ್ಯಕ್ತಿ ಹೆಸರನ್ನು ಕರಿಬೇಕು. ನಾನು ಅಂದಾಗ ಅವ್ರಿಗೆ ನಾವು ಕರೆಯಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ತೀನಿ, ಸ್ಪೆಸಿಫಿಕ್ ಆಗಿ ಇಲ್ಲಿದ್ದಂಥ ವ್ಯಕ್ತಿ ಹೆಸರು ಒಂದಿನ ಎ ಇತ್ತಂದ್ರು, ಆ ವ್ಯಕ್ತಿನ ಎ ಅಂತ ಕರಿತಿದ್ನಪ್ಪ ಅಂದ್ರೆ ಅದಕ್ಕೆ ಏನಂತೀವಿ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ರಾಮ್, ಹಿಸ್ಟಾರಿಕಲ್ ಯಾರಾದ್ರೂ ವ್ಯಕ್ತಿಗಳಿದ್ರು ಅವ್ರ ಹೆಸರು ಕೂಡ ನಾವೊಂದು ಪ್ರಾಪರ್ ನೌನ್ ಅಂತ ಕರಿತೀವಿ. ಈಗ ರಾಮ್, ಸೀತಾ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಈ ರೀತಿಯಾಗಿ. ಓಕೆ, ಆಮೇಲೆ ಯಾವುದೋ ಒಂದು ಪ್ಲೇಸ್ ಇರಲಿ, ವಸ್ತು ಇರಲಿ, ಸ್ಪೆಸಿಫಿಕ್ ಆಗಿ ನೇಮ್ ಅದರ ಹೆಸರು ಹಿಡಿದು ಕರಿತಿದ್ದಪ್ಪ ಅಂದ್ರೆ ಅದಕ್ಕೆ ನಾವು ಯಾವಾಗ ಏನ್ ಯೂಸ್ ಮಾಡ್ತೀವಿ, ನಾವು ಪ್ರಾಪರ್ ನೌನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ದೇ ಆರ್ ಯೂಸ್ ಟು ನೇಮ್ ಸ್ಪೆಸಿಫಿಕ್ ಲೊಕೇಶನ್ಸ್. ನಾರ್ಮಲ್ ಯಾವುದೋ ಒಂದು ಟೌನ್, ಸಿಟೀಸ್ ಅಲ್ಲ, ಸ್ಪೆಸಿಫಿಕ್ ಆಗಿ ಅದರ ಲೊಕೇಶನ್ ಹೆಸರನ್ನು ಹೇಳಿ ನಾವು ಇದು ಮಾಡ್ತಿದ್ವಪ್ಪ ಅಂದ್ರೆ, ಗುರುತಿಸ್ತಿದ್ವಪ್ಪ ಅಂದ್ರೆ ಹೆಂಗೆ ಸ್ಪೆಸಿಫಿಕ್ ನೇಮ್ ಆಫ್ names of countries like America, continents ಬಗ್ಗೆ ಕರೀತಿದ್ದಪ್ಪ ಅಂದ್ರೆ ನೇಮ್ ಆಫ್ ಕಾಂಟಿನೆಂಟ್ಸ್ ಕರೀತಾರೆ ಏಷ್ಯಾ. ಓಕೆ, ಸ್ಟೇಟ್ಸ್ ಕರೀತಿದ್ವ
ಕರ್ನಾಟಕ. ಓಕೆ, ಸಿಟೀಸ್ ಬಾಗಲಕೋಟ್. ಈ ರೀತಿಯಾಗಿ ಒಂದು ಸ್ಪೆಸಿಫಿಕ್ ಆದಂತಹ ಸ್ಥಳದ ಹೆಸರನ್ನು ತಗೊಂಡು ನಾವು ಮಾತಾಡ್ತಿದ್ದೀವಿ ಅಂದ್ರೆ ಅವಾಗ ನಾವು ಏನು ಯೂಸ್ ಮಾಡ್ಬೇಕು? ಅವಾಗ ಪ್ರಾಪರ್ ನೌನ್ ಅನ್ನು ಯೂಸ್ ಮಾಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ವಿಸಿಟೆಡ್ ಬಾಗಲಕೋಟ್. ನಾನು ಹೇಳ್ತೀನಿ ಐ ಹ್ಯಾವ್ ವಿಸಿಟೆಡ್ ಬಾಗಲಕೋಟ್. ಇದು ಏನಿದೆ? ಪ್ರಾಪರ್ ನೌನ್. ನೆಕ್ಸ್ಟ್, ದೇ ಆರ್ ಯೂಸ್ ಟು ರೆಫರ್ ಎ ಸ್ಪೆಸಿಫಿಕ್ ನೇಮ್ಸ್ ಆಫ್ ಎನಿಮಲ್ಸ್. ಏನು? ಇವು ಪ್ರಾಪರ್ ನೌನ್ಗಳು ಸ್ಪೆಸಿಫಿಕ್ ಹೆಸರುಗಳನ್ನು, ನೇಮ್ಸ್ ಆಫ್ ಎನಿಮಲ್ಸ್. ಈಗ ನಾವು ನಾರ್ಮಲ್ ಆಗಿ ಬಹಳ ಸಲ ನೀವು ಎಕ್ಸಾಂಪಲ್ ಕೊಟ್ಟಿನಿ ನಾನು. ಈಗ ಡಾಗ್, ಕ್ಯಾಟ್ ಅಂತ ಕರಿತೀವಿ ಅಂತೀವಿ. ಇದೇನು ಕಾಮನ್ ನೌನ್. ಸ್ಪೆಸಿಫಿಕ್ ಆಗಿ ನಮ್ಮ ಮನೆಯಲ್ಲಿರುವಂಥ ನಾಯಿಗೊಂದು ಹೆಸರು ಇಟ್ಟಿದ್ದೀವಿ. ಏನಂತ ಇಟ್ಟಿನಿ? ಜಿಲ್ಲಿ. ಇದಕ್ಕೆ ನಾವೇನು ಕರಿತೀವಿ? ಪ್ರಾಪರ್ ನೌನ್. ಅದೇ, ಅಥವಾ ಯಾವುದೋ ಒಂದು ಸ್ಟೋರಿ ಅಥವಾ ಫಿಲ್ಮ್ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಟಾಮ್. ಈ ಟಾಮ್ ಅಂಡ್ ಜೆರಿ ಇದನ್ನು ನೋಡಿರ್ಬೋದು ಕಾರ್ಟೂನ್ ಅಲ್ಲಿ. ಅದು ಇದ್ರ ಹೆಸರು ಏನಿರ್ತದೆ? ಟಾಮ್. ಆ ಟಾಮ್ ಅಂತ ಕರಿತೀವಿ ಅಂದ್ರೆ ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿಯಾಗಿ ದೇ ಆರ್ ಯೂಸ್ ಫಾರ್ ಸ್ಪೆಸಿಫಿಕ್ ನೇಮ್ ಬುಕ್ಸ್, ಬ್ರ್ಯಾಂಡ್ಸ್ ಅಂಡ್ ಮೂವೀಸ್. ಬುಕ್ಸ್ ಅಂದ್ರೆ, ಈಗ ಸ್ಪೆಸಿಫಿಕ್ ಬುಕ್ಸ್ ಅಂದ್ರೆ ಯಾವ ರೀತಿ? ನಾನು ಹೇಳ್ಬೇಕಾ, ಯಾವುದೋ ಒಂದು ನಾವು ಬುಕ್ ಮಾಡ್ತೀನಿ. ಯಾವ್ದಪ್ಪ? ರಾಮಾಯಣ ಬುಕ್. ಇದು ಪ್ರಾಪರ್ ನೌನ್. ನಾ ಬರೀ ಒಂದು ಬುಕ್ ಖರೀದಿ ಮಾಡಿದ್ವಿ ಅಂದ್ರೆ ಅದು ಐ ಬಾಟ್ ಅ ಬುಕ್ ಅಂದ್ರೇನು? ಕಾಮನ್ ನೌನ್. ಐ ಬಾಟ್ ಅ ರಾಮಾಯಣ ಬುಕ್ ಅಂದ್ರೇನು? ಐ ಬಾಟ್ ದಿ ರಾಮಾಯಣ ಬುಕ್ ಅಂದ್ರೇನು? ಪ್ರಾಪರ್ ನೌನ್. ಅದೇ ರೀತಿಯಾಗಿ ಒಂದು ಬ್ರ್ಯಾಂಡ್, ನಾನು ಲಿವೈಸ್ ಪ್ಯಾಂಟ್ ಖರೀದಿ ಮಾಡ್ಕೊಂಡು, ಲಿವೈಸ್ ಜೀನ್ಸ್, ಇದು ಬ್ರ್ಯಾಂಡ್ ನೇಮ್. ಇದು ಪ್ರಾಪರ್ ನೌನ್. ಇದು ಅದೇ ರೀತಿ ಮೂವೀಸ್, ನಾ ಜಂಗಲ್ ಬುಕ್ ಮೂವಿ ನೋಡಿದ್ನಪ್ಪ ನಿನ್ನೆ. ಐ ವಾಚ್ ಜಂಗಲ್ ಬುಕ್ ಎಸ್ಟರ್ಡೇ. ಇದೊಂದು ಪ್ರಾಪರ್ ನೌನ್. ಐ ವಾಚ್ಡ್ ಮಯೂರ ಫಿಲ್ಮ್ ಎಸ್ಟರ್ಡೇ. ಮಯೂರ ಫಿಲ್ಮ್ ಎಸ್ಟರ್ಡೇ. ಇದೇನಿದೆ? ಪ್ರಾಪರ್ ನೌನ್. ಓಕೆ, ಕಾಮನ್ ಮಿಸ್ಟೇಕ್ಸ್ ವಿ ಡೂ. ಜನರಲಿ ಸ್ಟೂಡೆಂಟ್ಸ್ ಯಾವ ರೀತಿ ಮಿಸ್ಟೇಕ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ಯಾವುದೋ ಒಂದು ಪ್ರಾಪರ್ ನೌನ್ ನಾನು ಆಲ್ರೆಡಿ ಹೇಳಿದ ಪ್ರಕಾರ, ಈಗ ನಾನು ರಾಮ್ ಅಂತ ಬರೀತೀನಿ ಅಂತ ತಿಳ್ಕೊಳ್ಳಿ. ಅಬ್ಸರ್ವ್ ಮಾಡಿ, ನಾನು ಫಸ್ಟ್ ಲೆಟರ್ ಏನು ಮಾಡೀನಿ? ಕ್ಯಾಪಿಟಲ್ ಲೆಟರ್ ಮಾಡೀನಿ. ಬಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಕ್ಯಾಪಿಟಲ್ ಮಾಡಲ್ಲ, ನಾರ್ಮಲ್ ಆಗಿ ಏನು ಬರೀತಾರೆ? ರಾಮ್ ಅಂತ. ಎಲ್ಲರೂ ಬರೀತಾರೆ ಅಂತ ಹೇಳಲ್ಲ, ಬಟ್ ದಿಸ್ ದಿ ಕಾಮನ್ ಮಿಸ್ಟೇಕ್ಸ್ ವಿ ಡೂ. ಓಕೆ, ಇದನ್ನು ಈ ರಾಮ್ ಅನ್ನೋದು, ಈಗ ನಾನು ಐ ಆಮ್ ಗೋಯಿಂಗ್ ಟು ಮೀಟ್ ರಾಮ್. ಇದು ಇನಿಷಿಯಲಿ ಫಸ್ಟ್ ಬರಲಿಲ್ಲ ಅಂದ್ರೂ ಕೂಡ, ಎಲ್ಲರೂ ಬಂದ್ರು ಪ್ರಾಪರ್ ಯಾವಾಗಲೂ ಏನ್ಬೇಕು? ಕ್ಯಾಪಿಟಲೈಸ್ ಇರಬೇಕು. ಓಕೆ, ಇವನ್ ಮಿಡಲ್ ಆಫ್ ದಿ ಸೆಂಟೆನ್ಸ್ ಬಂದ್ರು ಕೂಡ ಕ್ಯಾಪಿಟಲೈಸ್ ಇರಬೇಕು. ಅರ್ಥ ಆಯ್ತಾ? ಓಕೆ, ಈಗ ನೋಡಿ, ಮೈ ಫೇವ್ರೇಟ್ ಸಿಂಗರ್ ಈಸ್ ಶ್ರೇಯಾ ಘೋಷಾಲ್ ಅಂತ ಬರ್ತೀನಿ. ಇಲ್ಲಿ ನೋಡ್ರಿ, ಮೈ ಫೇವ್ರೇಟ್ ಸಿಂಗರ್ ಈಸ್ ಶ್ರೇಯಾ ಘೋಷಾಲ್ ಅಂತ ಬರ್ತೀನಿ ಅಂತ ತಿಳ್ಕೊರಿ. ಓಕೆ, ಇಲ್ಲಿ ನೋಡ್ರಿ, ಮೈ ಫೇವ್ರೇಟ್ ಸಿಂಗರ್ ಈಸ್ ಶ್ರೇಯಾ ಘೋಷಾಲ್. ಓಕೆ, ಬಟ್ ಇಲ್ಲಿ ಮಾಡಿ ನೀವು ಸ್ಮಾಲ್ ಲೆಟರ್ ಯೂಸ್ ಮಾಡಿ, ತಪ್ಪಿದು. ಕರೆಕ್ಟ್ ಏನು? ಮೈ ಫೇವ್ರೇಟ್ ಸಿಂಗರ್ ಈಸ್ ಶ್ರೇಯಾ, ಎಸ್ ಕ್ಯಾಪಿಟಲ್, ಘೋಷಾಲ್ ಜಿ ಕ್ಯಾಪಿಟಲ್. ಈ ರೀತಿಯಾಗಿ ಪ್ರಾಪರ್ ನೌನ್ ಅನ್ನ ಇನಿಷಿಯಲ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಆಗಿರಬೇಕು, ವೆದರ್ ಇಟ್ ಕಮ್ಸ್ ಇನ್ ಮಿಡಲ್ ಆಫ್ ದಿ ಸೆಂಟೆನ್ಸ್ ಆರ್ ಇನಿಷಿಯಲ್ stage of the sentence. Okay, then since proper noun can be unfamiliar, students often misspell them when they do not know the correct spelling. ಅಂದ್ರೆ ತಮಗೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಪ್ರಾಪರ್ ನೌನ್ ಬಗ್ಗೆ ಮಿಸ್ಸ್ಪೆಲ್ ಮಾಡ್ತಾರೆ. ಯಾವ ರೀತಿಪ್ಪ ಅಂತಂದ್ರೆ ನೋಡ್ರಿ, ಐ ಲಿವ್ ಇನ್ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಅನ್ನೋದು ಕಂಪ್ಲೀಟ್ ಇದು ನ್ಯೂ ಜಿಯಾಲ್ಯಾಂಡ್. ಇದು ಎರಡನ್ನೂ ಕ್ಯಾಪಿಟಲ್ ಮಾಡ್ಬೇಕು ನಾವು. ಒಳ್ಳೆ ನ್ಯೂ ಎನ್ ಕ್ಯಾಪಿಟಲ್ ಮಾಡಿ ಜಿನ ಸ್ಮಾಲ್ ಮಾಡಕ್ ಬರಲ್ಲ. ಈ ರೀತಿ ಬರಬೇಕು. ಎಲ್ಲ ನ್ಯೂ ಜಿಯಾಲ್ಯಾಂಡ್. ಈ ರೀತಿ ನ್ಯೂ ಜಿಯಾಲ್ಯಾಂಡ್ ಕಂಪ್ಲೀಟ್ ಫಸ್ಟ್ ಎನ್ ಇಸ್ ಕ್ಯಾಪಿಟಲ್ ಅಂಡ್ ಜೆಡ್ ಇಸ್ ಕ್ಯಾಪಿಟಲ್. ಈ ರೀತಿಯಾಗಿ ಬರಬೇಕು. ಓಕೆ,
ಹೌ ಟು ಐಡೆಂಟಿಫೈ ಪ್ರಾಪರ್ ನೌನ್ ಇನ್ ಸೆಂಟೆನ್ಸ್. ಯಾವ ರೀತಿ ನಾವು ಗುರುತಿಸ್ಬೇಕಪ್ಪ? ಫಸ್ಟ್ ನಾವೇನ್ ಮಾಡಬೇಕು, ವೆದರ್ ದಿ ವರ್ಡ್ ಈಸ್ ಸ್ಟಾರ್ಟಿಂಗ್ ವಿತ್ ಕ್ಯಾಪಿಟಲ್ ಲೆಟರ್ ಆರ್ ನಾಟ್. ಅಂದ್ರೆ ಯಾವುದೇ ಒಂದು ವರ್ಡ್ ಕ್ಯಾಪಿಟಲ್ ಲೆಟರ್ ಇದ್ರೆ ಸ್ಟಾರ್ಟ್ ಆಗತ್ತೆ ಇಲ್ಲಪ್ಪ ಅದನ್ನ ನೋಡ್ಬೇಕು ಫಸ್ಟ್. ಓಕೆ, ಇಫ್ ಐ ಸೇ ಟಾಟಾ, ಕ್ಯಾಪಿಟಲ್ ಲೆಟರ್ ಸ್ಟಾರ್ಟ್ ಆಗುತ್ತೆ ಈ ರೀತಿ. ಓಕೆ, ನೆಕ್ಸ್ಟ್ ಮತ್ತೆ ನೋಡ್ಬೇಕು, ಮತ್ತೆ ಯಾವ ರೀತಿ ಕಂಡುಹಿಡಿಬಹುದು. Then ask yourself who or what the word is talking about in the sentence or context. ಅಂದ್ರೆ ನೀವೇ ಕೇಳಬೇಕು, ಸೆಂಟೆನ್ಸ್ ಯಾರ ಬಗ್ಗೆ ಮಾತಾಡೋದಪ್ಪ, ಪರ್ಟಿಕ್ಯುಲರ್ ವ್ಯಕ್ತಿ ವಿಷಯದ ಬಗ್ಗೆ ಮಾತಾಡೋದಿಲ್ಲ, ಅದನ್ನ ನೋಡ್ಬೇಕು. ಹೆಂಗಪ್ಪ? ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ನಟರಾಜ್ ಪೆನ್. ಅಂದ್ರೆ ಐ ಹ್ಯಾವ್ ಅ ನಟರಾಜ್ ಪೆನ್ ಯಾವ್ದ್ರ ಬಗ್ಗೆ ಮಾತಾಡೋದು? ಏನೈತೆ ನನ್ನ ಕಡೆ? ನಟರಾಜ್ ಪೆನ್, ಈ ರೀತಿ. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಸ್ಪೆಸಿಫಿಕ್ ನೇಮ್ ಆಫ್ ಲೊಕೇಶನ್ ಐತೋ ಏನು, ವ್ಯಕ್ತಿ ಹೆಸರು ಐತೋ ಏನು, ಎನ್ವಲ್ ಹೆಸರು ಐತೋ ಏನು, ಆ ರೀತಿ ನಾವು ಹುಡುಕ್ಬೇಕಾದ್ರಾಗ. ಈಗ ನಿಮ್ಗೆ ಅದನ್ನ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಓಕೆ, ಇದ್ರ ನೋಡ್ರಿ, ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಮೈ ಫೇವ್ರೆಟ್ ಸಿಂಗರ್ ಈಸ್ ಶ್ರೇಯಾ ಘೋಷಾಲ್. ಓಕೆ, ಇದ್ರಲ್ಲಿ ಯಾವ್ದೋ ಒಂದು ಸ್ಪೆಸಿಫಿಕ್ ವ್ಯಕ್ತಿ ಹೆಸರು ಐತಿ, ಯಾರು? ಶ್ರೇಯಾ ಘೋಷಾಲ್. ಈ ರೀತಿ ಹುಡುಕ್ಬೇಕಾದ್ರಾಗ ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರು ಐತೇನು, ಲೊಕೇಶನ್ ಹೆಸರು ಐತೇನು, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಗ್ಗೆ ಐತೇನು, ಎನಿಮಲ್ ಬಗ್ಗೆ ಐತೇನು, ಈ ರೀತಿ. ಓಕೆ, ದೆನ್ ಕಮ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಅಂಡ್ ಪ್ರಾಪರ್ ನೌನ್. ಡಿಫ್ರೆನ್ಸ್ ಏನಪ್ಪ? ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್ ಮಧ್ಯದಲ್ಲಿರುವಂತ ಡಿಫ್ರೆನ್ಸ್ ಏನು? ಪ್ರಾಪರ್ ನೌನ್, ದಿ ರೆಫರ್ ಟು ಅ ಸ್ಪೆಸಿಫಿಕ್ ಯುನಿಕ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಎಂಟಿಟಿ. ಪ್ರಾಪರ್ ನೌನ್ ಏನ್ ಮಾಡ್ತೈತಿ? ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಇರುವಂತ ಥಿಂಗ್, ಪರ್ಸನ್, ಪ್ಲೇಸ್ ಬಗ್ಗೆ ಮಾತಾಡ್ತೈತಿ. ಬಟ್ ಕಾಮನ್ ನೌನ್ ಜನರಲ್ ಆಗಿ ಮಾತಾಡ್ತಾರೆ. ಯಾವ ರೀತಿ? ಬುಕ್, ಪೆನ್, ಪೆನ್ಸಿಲ್. ಇಲ್ಲಿ ಏನ್ ಮಾತಾಡ್ತೀವಿ ನಾವು? ನಟರಾಜ್ ಪೆನ್ ಅಂತೀವಿ. ಇಲ್ಲಿ ಏನಂತೀವಿ ನಾವು? ಓನ್ಲಿ ಪೆನ್ಸಿಲ್ ಅಂತೀವಿ. ಇಲ್ಲಿ ಏನಂತೀವಿ ನಾವು? ಓನ್ಲಿ ಪೆನ್ಸಿಲ್ ಅಂತೀವಿ. ಇಲ್ಲಿ ನಟರಾಜ್ ಪೆನ್ಸಿಲ್ ಅಂತೀವಿ. ಅರ್ಥ ಆಯ್ತಾ? ದೇ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್. ನಟರಾಜ್ NATRAJ ಕ್ಯಾಪಿಟಲೈಸ್ಡ್. ಪೆನ್ಸಿಲ್ನಾಗ ಏನಿದೆ? ಪೆನ್ಸಿಲ್ನಾಗ ನಾರ್ಮಲ್ ಆಗಿ ಕಾಮನ್ ನೌನ್ ಏನ್ ಮಾಡ್ತೀವಿ ನಾವು? ಓನ್ಲಿ ಪೆನ್ಸಿಲ್ ಅಂತ ಬರೀತೀವಿ, ಕ್ಯಾಪಿಟಲೈಸ್ ಅವಶ್ಯಕತೆ ಇಲ್ಲ. ದೇ ಯೂಸ್ವಲಿ ನೇಮ್ ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಏನ್ ಮಾಡ್ತೀವಿ? ಯಾವುದೋ ಒಬ್ಬ ಪರ್ಟಿಕ್ಯುಲರ್ ಇಂಡಿವಿಜುವಲ್ ನ ನೇಮ್ ಮಾಡ್ತಾವ. ಓಕೆ, ಓಕೆ, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಯಾವ ರೀತಿಯಪ್ಪ? ಇಲ್ಲಿ ನೋಡ್ರಿ, ಇಲ್ಲಿ ನಾವೇನ್ ಮಾಡ್ತೀವಿ? ರಾಮ್ ಅಂತ ಕರಿತೀವಿ. ಇವಾಗ ಪರ್ಟಿಕ್ಯುಲರ್ ವ್ಯಕ್ತಿ, ಅದೇ ನಾನು ಯಾವುದೋ ಒಬ್ಬ ಬಾಯ್ ಅಂತಿಗೋ, ಜನರಲ್ ಒಬ್ಬ ಹುಡುಗ, ಯಾವುದೋ ಒಬ್ಬ ಹುಡುಗ, ಸ್ಪೆಸಿಫಿಕ್ ಆದಂತ ಹೆಸರಿಲ್ಲ ಅಲ್ಲಿ. ಓಕೆ, ಆಮೇಲೆ ನಾನು ಏನ್ ಮಾಡ್ತೀನಿ? ಇಲ್ಲಿ ಲಂಡನ್ ಅಂತ ಕರಿತೀನಿ. ಇದೇನು ಸ್ಪೆಸಿಫಿಕ್ ಒಂದು ಸಿಟಿ ಹೆಸರು. ಇಲ್ಲಿ ಏನ್ ಮಾಡ್ತೀನಿ ನಾನು? ಟೌನ್ ಅಂತೀನಿ ಬರೇ. ಅರ್ಥ ಆಯ್ತಾ? ಓಕೆ, ಇಲ್ಲಿ ನಾನು ಅಂತೀನಿ ಇವತ್ತು ನಾನು ಒಂದು ಜೀನ್ಸ್ ಹಾಕೊಂಡ್ ಬಂದಿನಪ್ಪ, ಯಾವ್ದು ಹೇಳೋದು ನಾನು, ಬರೀ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿನಿ. ಬಟ್ ಇಲ್ಲಿ ಅಂತೀನಿ ಜೀನ್ಸ್ ಅಂತೀನಿ, ಇಲ್ಲಿ ಲಿವೈಸ್ ಅಂತೀನಿ, ಸಾರಿ ಇಲ್ಲಿ ಜೀನ್ಸ್ ಅಂತೀನಿ ಕಾಮನ್, ಇಲ್ಲಿ ಲಿವೈಸ್ ಜೀನ್ಸ್ ಹಾಕೊಂಡ್ ಬಂದಿನಪ್ಪ ನಾವು ಅಂತ. ಅರ್ಥ ಆಯ್ತಾ? ಈ ರೀತಿಯಾಗಿ ಸ್ಪೆಸಿಫಿಕ್ ಇದನ್ನ ಮಾಡ್ತೀವಿ. ನೋಡಿ, ಜಾನ್, ಪ್ಯಾರಿಸ್, ಕೋಕಾ ಕೋಲಾ ಬ್ರ್ಯಾಂಡ್ ಹೆಸರು, ಎಫಿಲ್ ಟವರ್, ಈ ರೀತಿ. ಎಕ್ಸಾಂಪಲ್ ಇಲ್ಲಿ ಕಾಮನ್ ನೌನ್ ಏನ್ ಮಾಡ್ತೀವಿ? ಮ್ಯಾನ್, ಸಿಟಿ, ಸೋಡಾ, ಟವರ್, ಈ ರೀತಿ. ಓಕೆ, ಸ್ಟೂಡೆಂಟ್ಸ್ಗಳ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಏನಪ್ಪ? ಸ್ಟೂಡೆಂಟ್ಗಳು ಡೌಟ್ ಇರ್ತಾವ. ಏನು? ವಾಟ್ ಈಸ್ ಪ್ರಾಪರ್ ನೌನ್? ಡೆಫಿನಿಷನ್ ಬರ್ಕೊಡ್ರಿ. A proper noun is used to refer to a particular place, people, animal or things. Okay, they are always capitalized because they are unique names. Okay, should all nouns be capitalized? ಎಲ್ಲ nouns ಕ್ಯಾಪಿಟಲ್ ಮಾಡ್ಬೇಕನ್ನು ಇಲ್ಲ. ಓನ್ಲಿ ಪ್ರಾಪರ್ ನೌನ್ ಅನ್ನು ನಾವೇನ್ ಮಾಡಬೇಕು? ಕ್ಯಾಪಿಟಲ್ ಮಾಡಬೇಕು. Like proper nouns like name of month,
name of month, days, people, event, festival, languages, brands. Okay. What are some examples of proper nouns? Examples of proper nouns are, okay, Rachel, London, January, Christmas, English. ಇದೇ ರೀತಿ ಕೊಟ್ಟಿಲ್ಲ. ನೇಮ್ ಆಫ್ ಮಂತ್, ಓಕೆ, ನೇಮ್ ಆಫ್ ಪ್ಲೇಸ್, ಮಂತ್, ಫೆಸ್ಟಿವಲ್, ಲ್ಯಾಂಗ್ವೇಜ್, ಓಕೆ, ಆಸ್ಕರ್, ಅಮೆರಿಕಾ, ಬ್ಯಾಂಕಾಕ್, ಈ ರೀತಿ. ವಾಟ್ ಮೇಕ್ಸ್ ಪ್ರಾಪರ್ ನೌನ್ಸ್ ಡಿಫ್ರೆಂಟ್ ಫ್ರಮ್ ಕಾಮನ್ ನೌನ್ಸ್? ಪ್ರಾಪರ್ ನೌನ್ ಇಂದ ಕಾಮನ್ ನೌನ್ ಇಂದ ಯಾವ ರೀತಿ ಡಿಫ್ರೆಂಟ್ ಅಪ್ಪ ಅದು? ಪ್ರಾಪರ್ ನೌನ್ಸ್ ರೆಫರ್ ಟು ದ ಸ್ಪೆಸಿಫಿಕ್ ನೇಮ್ಸ್ ಆಫ್ ಪೀಪಲ್, ಅಂದ್ರೆ ಪರ್ಟಿಕ್ಯುಲರ್ ಒಂದು ವ್ಯಕ್ತಿ, ವಸ್ತು, ಸ್ಥಳದ ಹೆಸರನ್ನು ಸೂಚಿಸುವ ಪ್ರಾಪರ್ ನೌನ್ ಅಂತೀವಿ. ಬಟ್ ಕಾಮನ್ ನೌನ್ ಅಂದ್ರೆ ಜನರಲ್ ಆಗಿ ಎಲ್ಲರಿಗೂ ನಾವು ಕರೆಯುವಂತ ಹೆಸರುಗಳು. ಯಾವ ರೀತಿಪ್ಪ? ಬಾಯ್, ಗರ್ಲ್, ಟೇಬಲ್, ಚೇರ್, ಓಕೆ, ಈ ರೀತಿಯಾಗಿ. ಪ್ರಾಪರ್ ನೌನ್ಸ್ ಅಂದ್ರೆ ಮೈಕಲ್, ಜಿಮ್ಮಿ, ಜೂನ್, ಜುಲೈ. ಎಕ್ಸಾಮ್ ಕಾಮನ್ ನೌನ್ಸ್ ಪೇಂಟರ್ಸ್, ಫಾರ್ಮರ್ಸ್, ಈ ರೀತಿಯಾಗಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಈ ವಿಡಿಯೋ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.